ನಮಸ್ತೆ ಕರುನಾಡು. ನಾನಿವತ್ತು ಹೀರೆಕಾಯಲ್ಲಿ ಒಂದು ಸ್ಪೆಷಲ್ ಸಾರು ಮಾಡೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ. ಈ ಸಾಂಬಾರಿಗೆ ಸ್ವಲ್ಪ ಅವರೆಬೇಳೆ, ಹೀರೆಕಾಯಿ ಮತ್ತು ಒಂದು 5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಒಂದೆರಡು ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸ್ವಲ್ಪ ಹಾಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಸ್ವಲ್ಪ ಅಕ್ಕಿನ ತೊಳೆದ್ಬಿಟ್ಟು ಈ ಥರ ನೆನೆಹಾಕಿ ಬಿಡಬೇಕು. ಒಂದು ಬಟ್ಲು ಅಥವಾ ಯಾವುದ್ರಲ್ಲಾರ ನೆನೆಹಾಕಿದ್ರೆ ಆಯಿತು. ನಂತರ ಸ್ವಲ್ಪ ಅವರೆಬೇಳೆನ ತೊಳೆದ್ಬಿಟ್ಟು ಚೆನ್ನಾಗಿ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸ್ಬಿಟ್ಟು ಬೇಯಿಸ್ಕೊಬೇಕು. ಅದನ್ನು ಒಂದು ಪಾತ್ರೆಗೆ ಬದಲಾಯಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಬೇಯಬೇಕಾಗಿರೋದ್ರಿಂದ ಮತ್ತೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಮಿಕ್ಸಿ ಜಾರಿಗೆ ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕಿ ಈ ಥರ ತರ್ತರಿಯಾಗಿ ರುಬ್ಕೊಬೇಕು. ಅವರೆಬೇಳೆ ಬೇಯಕ್ಕಿಟ್ಟಿದ್ನಲ್ಲ ಅದು ಸಹ ಬೆಂದಿತ್ತು. ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ಹೀರೆಕಾಯಿನ ತುಂಬಬೇಕು. ನಂತರ ಅದಕ್ಕೇನೆ ರುಬ್ಬಿಟ್ಕೊಂಡಿದ್ದಂಥ ಹಸಿಮೆಣ್ಸಿನ್ಕಾಯಿನ ಫುಲ್ಲೇನು ಹಾಕ್ತಾಯಿಲ್ಲ, ಸ್ವಲ್ಪ ಖಾರ ಅನ್ನಿಸ್ತು, ಹಂಗಾಗಿ ಸ್ವಲ್ಪ ಬಿಟ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹೀರೆಕಾಯಿ ಬೇಯೋಷ್ಟರಲ್ಲಿ ಅದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಬೇಕು. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ, ಬೆಳ್ಳುಳ್ಳಿ, ಒಂದೆರಡು ಸ್ಪೂನ್ ಜೀರಿಗೆ ಮತ್ತು ನೆನೆಹಾಕಿಟ್ಕೊಂಡಿರ್ತೀವಲ್ಲ ಅಕ್ಕಿ, ಅದನ್ನು ಸಹ ಹಾಕ್ಬಿಟ್ಟು ಸಣ್ಣದಾಗಿ ರುಬ್ಕೊಬೇಕು. ಈ ಥರ ಸಣ್ಣದಾಗಿ ರುಬ್ಕೊಂಬಿಟ್ಟು ಹೀರೆಕಾಯಿ ಬೆಂದಿದೆಯೋ ಇಲ್ವೋ ಅಂತ ನೋಡಿಕೊಂಡು, ಹೀರೆಕಾಯಿ ಬೆಂದಿದ್ದರೆ ಅದಕ್ಕೆ ಈ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಬೇಕು. ಇದು ಅಕ್ಕಿ ಎಲ್ಲ ಹಾಕಿರೋದ್ರಿಂದ ಒಂಚೂರು ಗಟ್ಟಿ ಆಗುತ್ತೆ, ಹಂಗಾಗಿ ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಕೊಬೋದು. ನಂತರ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡಬೇಕು. ಅದು ನಮಗಿನ್ನೂ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು. ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಆಫ್ ಮಾಡಿಕೊಂಡ್ರೆ ಹೀರೆಕಾಯಿ ಸಿಹಿ ಸಾಂಬಾರು ರೆಡಿ ಆಗುತ್ತೆ. ನಾನಂತೂ ಮುದ್ದೆ ಅನ್ನ ಆಗೋಗಂಟ ತಡಿಲಿಲ್ಲ, ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡೇ ಬಿಟ್ಟೆ. ಮುದ್ದೆ ಅನ್ನೋ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಮ್ಮನ ಜೊತೆ ಸೇರಿ ಮಾಡಿರೋ ಈ ಸಾಂಬಾರು ನಿಮಗಿಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ.